ಸಿದ್ದು ಬಣದ ಮುಸ್ಲಿಂ ನಾಯಕರ ವಿರುದ್ಧ ದೆಹಲಿ ವರಿಷ್ಠರ ಕ್ರಮವ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ನೀಡಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ಗೂ ಸಂಕಷ್ಟ ಶುರುವಾಗಿದೆ. ರಾಜೀನಾಮೆ ನೀಡುವಂತೆ ಸೂಚನೆ ನೀಡಿದ ಕಾಂಗ್ರೆಸ್ ಹೈಕಮಾಂಡ್ ಸಂಪುಟ ಪುನರಚನೆ ವೇಳೆ ಸಚಿವ ಜಮೀರ್ಗೂ ಸಂಕಷ್ಟ ಕಾದಿದ್ಯಾ? ಹಾಗಾದ್ರೆ ಬೈ ಎಲೆಕ್ಷನ್ ಫಲಿತಾಂಶಕ್ಕೂ ಮುನ್ನವೇ ರಾಜ್ಯ ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿಯಾಗಿದೆ. ಹಾಗಾದ್ರೆ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಅಖಾಡ ಏನಾಗಲಿದೆ? ಕಾಂಗ್ರೆಸ್ ಮುಸ್ಲಿಂ ನಾಯಕರ ಕದನಕ್ಕೆ ದಾವಣಗೆರೆ ವೇದಿಕೆ ಆಯ್ತಾ? ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ನಲ್ಲಿ ಮುಸ್ಲಿಂ ನಾಯಕರು ಬಂಡಾಯ ಎದ್ದಿದ್ರು. ಕೆಲಸ ಮಾಡದ ನಾಯಕರ ವಿರುದ್ಧ ದೂರು ಕೊಟ್ಟು ಹೈಕಮಾಂಡ್ಗೆ ವರದಿ ಕೊಡಲಾಗಿತ್ತು. ಈ ಬೆನ್ನಲ್ಲೇ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ಗೂ ಸಂಕಷ್ಟ ಎದುರಾಗಿದೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಸಿದ್ದು ಬಣದ ಮುಸ್ಲಿಂ ನಾಯಕರ ವಿರುದ್ಧ ದೆಹಲಿ ವರಿಷ್ಠರು ಕ್ರಮ ತೆಗೆದುಕೊಂಡ್ರ? ಬೈ ಎಲೆಕ್ಷನ್ ಫಲಿತಾಂಶಕ್ಕೂ ಮುನ್ನವೇ ರಾಜ್ಯ ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿಯಾಗಿದೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಅಖಾಡ ಏನಾಗಲಿದೆ? ಹಾಗಾದ್ರೆ ಕಾಂಗ್ರೆಸ್ ಮುಸ್ಲಿಂ ನಾಯಕರ ಕದನಕ್ಕೆ ದಾವಣಗೆರೆ ಉಪಚುನಾವಣೆ ವೇದಿಕೆಯಾಗಿದೆ. ಸಿದ್ದು ಬಣದ ಮುಸ್ಲಿಂ ನಾಯಕರ ವಿರುದ್ಧ ದೆಹಲಿ ವರಿಷ್ಠರು ಕ್ರಮ ಕೈಗೊಳ್ತಾರೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ಗೂ ಸಂಕಷ್ಟ ಶುರುವಾಗಿದೆ. ಕೆಲಸ ಮಾಡದ ನಾಯಕರ ವಿರುದ್ಧ ಹೈಕಮಾಂಡ್ಗೆ ವರದಿ ಕೊಡಲಾಗಿತ್ತು. ಪಕ್ಷದ ಪರ ಕೆಲಸ ಮಾಡದವರಿಗೆ ಹೈಕಮಾಂಡ್ ಬಿಸಿ ಮುಟ್ಟಿಸಿದೆ. ಸಿದ್ದು ಬಣದ ಮುಸ್ಲಿಂ ನಾಯಕರ ವಿರುದ್ಧ ದೆಹಲಿ ವರಿಷ್ಠರು ಕ್ರಮ ಕೈಗೊಳ್ತಾರ? ಹಾಗಾದ್ರೆ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಆಫೀಸನ್ನು ನಮ್ಮ ನಾಯಕರ ವಿರುದ್ಧ ಸ್ಟೇಟ್ಮೆಂಟ್ ಕೊಡೋಕ್ಕೋಸ್ಕರ ಬಳಸಿರೋದು ಅದು ಫಸ್ಟ್ ಆಫ್ ಆಲ್ ನನಗೆ ಭಾಳ ದುಃಖ ತಂದಿದೆ. ನೀವು ಯಾವ್ದಾರ ಆರೋಪ ಮಾಡಬೇಕಾದ್ರೆ ಅದರಲ್ಲಿ ಯಾವ್ದಾರ ಒಂದು ಸತ್ಯಾಂಶ ತೋರಿಸಿ ಆರೋಪ ಮಾಡಬೇಕು. ನೀವು ನಮಗಿಂತ ಜಾಸ್ತಿ ಬುದ್ಧಿವಂತರು ಇರ್ಬೋದು. ನನಗೆ ಫಸ್ಟ್ ಟಿಕೆಟ್ ಕೇಳ್ರಿ ಅಂತ ಹೇಳಿದ್ದೆ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಸಾಹೇಬ್ರಲ್ಲ. ಇವತ್ತು ಅಳತಿ ಮಾಡ್ತಾ ಇರೋದು ಇವರೇ. ಇದರಲ್ಲಿ ಕ್ಷೇತ್ರದಲ್ಲಿ ಇಲ್ಲ, ತೂಕ ಅಳತಿ ಮಾಡ್ತಾ ಇರೋದು ಇವರೇ. ಇವ್ರಿಗೆ ಅಷ್ಟು ಅಳತಿ ಮಾಡುವಂಥ ಕೆಪಾಸಿಟಿ ಇವ್ರಿಗೆ ಯಾವಾಗಿಂದ ಬಂತು? 20 ದಿನ ಇವ್ರು ಕುತ್ಕೊಂಡಲ್ಲಿ ಏನು ಮಾಡಿದ್ರು ಮತ್ತೆ ಅಂತ ನಮಗೇನು ಅರ್ಥ ಆಗ್ತಾ ಇಲ್ಲ. ನನಗೆ ಈಗ ಯಾರ್ಯಾರ ಷಡ್ಯಂತ್ರ ಮಾಡಿದಾರೆ ಅಂತ ಗೊತ್ತಾದರೆ 20 ದಿನ ಇದ್ದು ಎಷ್ಟು ಸರ್ತಿ ನೀವು ನನಗೆ ಭೇಟಿ ಹೇಳಿದ್ದೀರಿ, ಮಾತಾಡಿದ್ದೀರಿ? ಯಾರು ಷಡ್ಯಂತ್ರ ಮಾಡಿದಾರಂತ ಓಪನ್ ಆಗಿ ಹೆಸರು ಹೇಳಬೇಕು. ಅದ್ರಾಗೇನು ಹಿಂದೆ ಮುಂದೆ ಏನಿದೆ? ಎಲೆಕ್ಷನ್ ಆಗೋ ತನಕ ಸುಮ್ಕಿದ್ದು, ಎಲೆಕ್ಷನ್ ಆಗಿದ್ದು 2 ದಿನ 3 ದಿನ ಬಿಟ್ಟು ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀರಿ. ಏನದ ಅಂತ ಅರ್ಥ ಆಗಿಲ್ಲಪ್ಪ ನನಗೆ. ಯಾಕೆ ನಿಮ್ಗೆ ಏನಾರು ಡೌಟ್ ಐತೋ? ಯಾಕೆ ಹಿಂಗೆ ಮಾಡ್ತಿದ್ದೀರಿ? ಯಾರು ಹೇಳ್ಕೊಟ್ಟಿದ್ದಾರೋ? ನಿಮಗೆ ಅರ್ಜೆಂಟ್ ಮಂತ್ರಿಗಳಾಗಬೇಕಂತ ಏನಾರು ಆಸೆ ಹುಟ್ಟಿದ್ದು? ಕ್ಯಾನ್ವಾಸಿಗೆ ಬಂದಿಲ್ಲ ಅಂತ ಹೇಳಿದರೆ ನನಗೆ ಆರೋಗ್ಯ ಸರಿ ಇದ್ದಿಲ್ಲ ಅಂತ ನಾನು ಡಿ ಕೆ ಶಿವಕುಮಾರ್ ಸಾಹೇಬರು ನನಗೆ ಫೋನ್ನಾಗ ಮಾತಾಡಿದರು. ಅವಾಗ ಅವ್ರು ಮಾತಾಡಿದಾಗ ನನಗೆ ಆರೋಗ್ಯ ಸರಿ ಇಲ್ಲ, ನಾನು ನೋಡ್ಕೊಂಡು ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ನಿಂತಿರೋ ಕ್ಯಾಂಡಿಡೇಟ್ ಆಗಲಿ, ಅವ್ರ ಅಪ್ಪ ಆಗಲಿ, ಅವ್ರ ತಾಯಿ ಆಗಲಿ, MP ಯಾರೂ ನಮಗೆ ಒಂದು ಫೋನ್ ಆಗಲಿ ಏನಾರಾಗಲಿ ನೀವು ಬರ್ರಿ ಮಾಡಿರಿ ಅಂತ ನಮ್ಗೆ ಯಾರೂ ಹೇಳಿಲ್ಲ. ಹೇಳಿಲ್ದಂಗೆ ನಾನು ಹೋಗಿ ಕ್ಯಾನ್ವಾಸ್ ಮಾಡಿದರೆ ವಿರೋಧ ಹೇಳಿ ಬಂದಾರಂತ ನಾಳೆ ಹೇಳೋಕ್ಕೋಸ್ಕರನ? ಅದಕ್ಕೆ ಅವಕಾಶನೇ ಕೊಡೋದು ಬೇಡ ಅಂತೇಳಿ ನಾವು ಹೋಗಿಲ್ಲ. ಯಾರೂ ಕರೆದಿಲ್ಲ ನನಗೆ. ನಾನು ಹೇಳಿದ್ನಲ್ಲ, ಡಿ ಕೆ ಶಿವಕುಮಾರ್ ಫೋನ್ ಮಾಡಿದರು, ಯಾಕಪ್ಪ ಹಿಂಗೆ ಮಾಡೋಕತ್ತಿ? ಯಾರು ಏನು ಮಾಡ್ತಾಯಿಲ್ಲ ಸರ್. ಎಲ್ಲರ ಒಂದು ಕಡೆ ವಿರೋಧ ಮಾಡಿ ತೋರಿಸ್ಬಿಟ್ರೆ ನಾನು ಏನು ಹೇಳ್ತೀನಿ ಅದು ಕೇಳ್ತೀನಿ. ನಾನು ಎಲ್ಲೂ ವಿರೋಧ ಮಾಡೋಂಗಿಲ್ಲ. ಪಕ್ಷಕ್ಕೆ ವಿರೋಧ ಬರೋಂಗಿಲ್ಲ. ನೀವು ಯಾವ್ದಾರ ಆರೋಪ ಮಾಡಬೇಕಾದ್ರೆ ಅದರಲ್ಲಿ ಯಾವ್ದಾರ ಒಂದು ಸತ್ಯಾಂಶ ತೋರಿಸಿ ಆರೋಪ ಮಾಡಬೇಕು. ಯಾರ್ದಾರ ಬಗ್ಗೆ ಸುಮ್ಗೆ ಏನು ಬೇಕಾದ್ ಮಾತಾಡಿದ್ರೆ ಎಲ್ಲರಿಗೂ ಮಾತಾಡೋಕೆ ಬರ್ತಿದ್ದೆ. ಜಮೀರ್ ಅಹಮದ್ ಸಾಹೇಬ್ರಲ್ಲ, ಯಾರೇ ಆದರೂ ಹೆಂಗೆ ಬರ್ತಾರೆ? ಒಂದು ಮಿನಿಸ್ಟ್ರಿಗೆ, ಅಲ್ಪಸಂಖ್ಯಾತರ ನಾಯಕರಿಗೆ ನೀವು ಬರಲಿಲ್ಲ ಅಂದರೆ ನಡೀತೈತಿ, ನೀವು ಬಂದೇ ಏನು ಮಾಡಬೇಕು? ಅವ್ರು ಬಂದಿಲ್ಲದೆ ಚೆನ್ನಾಗಾದ್ಬಿಡೋಣ ಅಂತ ಹೇಳೋದು, ಅದು ಯಾರಿಗಾದರೂ ಮತ್ತೆ ಹರ್ಟ್ ಆಗುತ್ತೆ. ಅದಕ್ಕೆ ಬಂದಿರೋಕ್ಕಿಲ್ಲ. ಬಂದ್ರೂ ಸಹಿತ ಬರೀ 2-3 ಗಂಟೆಯಲ್ಲಿ ಇವ್ರು 20 ದಿನ ಏನು ಕೆಲಸ ಮಾಡಿದಾರಲ್ಲ, ಅದು 2-3 ಗಂಟೆದಲ್ಲೇ ಅವ್ರು ಮಾಡಿ ಹೋಗಿದ್ದಾರೆ. ಏನೇ ಬಂದರೂ ಸಹಿತ ಎನ್ಕ್ವೈರಿಗೆ ನಾವು ಫೇಸ್ ಮಾಡೋಕ್ಕೆ ನಾವು ತಯಾರಿದ್ದೀವಿ. ನಾವು ಯಾವುದೇ ತಪ್ಪು ಮಾಡಿಲ್ಲ, ಮುಂದೆ ನಾವು ಮಾಡೋಂಗಿಲ್ಲ. ಪಕ್ಷಕ್ಕೆ ಬಗ್ದಿಲ್ಲ. ನಾವೆಲ್ಲ ಅಲ್ಪಸಂಖ್ಯಾತ 10 ಜನ MLAಗಳು
ಕೂಡಿಕೊಂಡು ಪಕ್ಷ ನಮಗೆ ಏನು ಮಾಡಿದೆ ಅಂತೇಳಿ ನಾವು ಹೇಳಿ ಬಂದಿದ್ದೀವಿ. ಆದರೆ ಅಲ್ಲೇ ಏನೇನೋ ನಡೆದಿದೆ ಅನ್ನೋದು ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋ ಬಗ್ಗೆನೂ ಅವ್ರ ಗಮನಕ್ಕೆ ಬಂದಿದೆ. ಅಲ್ಲ, ಈಗ ವೇದಿಕೆ ಮೇಲೆ ನಿಂತು ಹೇಳೋರು ಷಡ್ಯಂತ್ರ ಮಾಡೋದಿಲ್ವಾ? ಷಡ್ಯಂತ್ರ ನಡೆದಿದೆ, ನಮ್ಮ ಕಣ್ಣಿಗೆ ಕಂಡಿದೆ. ಅದು ಪಕ್ಷ ಈಗಾಗಲೇ ಅದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿ ರಿಪೋರ್ಟ್ ತೆಗೆದಿದೆ. ಯಾರೋ ದೊಡ್ಡವ್ರು, ಎಷ್ಟೇ ದೊಡ್ಡವರಾಗಲಿ ರೀ, ಪಕ್ಷಕ್ಕೆ ವಿರೋಧ ಮಾಡಬಾರ್ದು ಅನ್ನೋಂಥದ್ದು ನಮ್ಮ ಭಾವನೆ. ಅಲ್ಲ, ಜಬ್ಬಾರ್ ಅವ್ರದ್ದು ಇನ್ನೂ 3 ವರ್ಷ MLC ಇದೆ ರೀ. ನಮ್ಮ ತಪ್ಪಾಗಿದ್ದೆ ಅಲ್ಲಿ. ನಾವೇನು ಮಾಡಿದ್ವಿ, ಹೈಕಮಾಂಡ್ನವರು ನಾವೇನು ಮಾಡಿದ್ವಿ, ಜಬ್ಬಾರ್ ಅವ್ರಿಗೆ ಟಿಕೆಟ್ ಕೊಡಂದಿದ್ದೆ ನಮ್ಮ ತಪ್ಪು. ಈಗ ಆಲ್ರೆಡಿ ಅಧಿಕಾರದಲ್ಲಿ ಇದ್ದಾರೆ ಅವರು. ನಾವೇನು ಹೇಳಬೇಕಾಗಿತ್ತು, ಯಾರಿಗಾದ್ರೂ ಕೊಡ್ರಿ, ಮೈನಾರಿಟಿಗೆ ಕೊಡ್ರಿ ಅಂತ ಹೇಳಬೇಕಾಗಿತ್ತು. ನಾನು ಆ ಮೀಟಿಂಗಲ್ಲಿ ಇದ್ದಾಗ ಏನು ಚರ್ಚೆ ಆಯ್ತು ಅಂತ ಹೇಳಿದರೆ, ಜಬ್ಬಾರ್ ಅವ್ರಿಗೆ ಟಿಕೆಟ್ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡಿದ್ವಿ. ನಾವು ಆ ಒತ್ತಾಯ ಮಾಡೋ ಬದಲಿಗೆ ನಾವು ಪಕ್ಷ ಯಾರಿಗಾದ್ರೂ ಟಿಕೆಟ್ ಕೊಡ್ರಿ, ಸೂಕ್ತವಾದ ಅಭ್ಯರ್ಥಿಗೆ ನೀವು ಹುಡುಕಿ ಕೊಡ್ರಿ ಅಂಥೇಳಿ ಮಾಡಬೇಕಾಗಿತ್ತು. ನನ್ನ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲೂ ಸ್ಪೆಸಿಫಿಕ್ಕಾಗಿ ಇಂಥದೇ ವ್ಯಕ್ತಿ ಕೊಡ್ರಿ ಅಂತ ಹೇಳಿದರು. ಹಿನ್ನೆಲೆ ನೋಡಲಾರ್ದಂಗೆ ಹೇಳಿದರು. ತಪ್ಪಲ್ವಾ ಅದು? ಪಕ್ಷದಲ್ಲಿ ಭಾಳ ಜನ ಇರ್ತಾರೆ, ಪ್ರಾಮಾಣಿಕರು ಇರ್ತಾರೆ, ಪಕ್ಷವನ್ನು ತಾಯಿ ರೂಪದಲ್ಲಿ ಪ್ರೀತಿ ಮಾಡೋರು ಇರ್ತಾರೆ. ಪಕ್ಷ ದ್ರೋಹ ಮಾಡೋದು ತಪ್ಪಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.